ಪ್ರಪ್ರಥಮದಲ್ಲಿ ಅಣ್ಣ ಬಸವಣ್ಣನವರ ಅಂತರಾಳದಲ್ಲಿ ನೆನೆದು ಇವತ್ತಿನ ಕಳೆದ 10 ದಿವಸದ ಈ ಹೋರಾಟ, ಬುರ್ಲಾಪುರ್ ಕ್ರಾಸಿನ ಹೋರಾಟದಲ್ಲಿ ವೇದಿಕೆ ಸಾನ್ನಿಧ್ಯತೆಯನ್ನು ವಹಿಸಿ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಿ ಆಶೀರ್ವಾದ ಮಾಡಿ ನಮ್ಮ ಮನಸ್ಸುಗಳನ್ನು ಕೂಡಿಸಿರ್ತಕ್ಕಂಥ ಪರಮ ಪೂಜ್ಯ ಮುಗುಳುಕೊಡ ಅಜ್ಜ ಅವರ ಪಾದಾರಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಅದೇ ತರ ಮುಕ್ತೇಶ್ವರ ಹಡಿಗನಾಳ ಸ್ವಾಮಿಗಳ ಪಾದಾರಗಳಲ್ಲಿ ಪಡಮಟ್ಟು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಹಿರಿಯ ಹೋರಾಟಗಾರರು ನಮ್ಮ ಕರ್ನಾಟಕದಲ್ಲಿ ಒಂದು ಸಂದರ್ಭದಲ್ಲಿ ರೈತ ಸಂಘ ಅಂದ್ರೆ ನಂಜುಂಡಸ್ವಾಮಿ ಅವರ ನಂತರ ರೈತ ಸಂಘ ಅಂತ ಹೇಳಿ ಮಾತಿತ್ತು. ಆ ಸ್ಥಾನ ತುಂಬತಕ್ಕಂಥವ್ರ ಕೊರತೆ ಬಹಳ ಇತ್ತು. ಅದನ್ನ ಯಾರಾದ್ರೂ ತುಂಬಿದ್ರೆ ಅದು ಕುರುಬರು ಶಾಂತನಗೌಡರು ಅಂತೇಳಿ ಬಹಳ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಕುರುಬರು ಶಾಂತಕುಮಾರ್ ಅವರು ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿಲ್ಲ. ಇವತ್ತು ನೀವು 10 ದಿವಸನಾಗ ನನಗೆ ಅಂಜಿಸಿ ಓಡಿಸಿದ್ರಿ. ಅವರು ಜೀವನ ತುಂಬಾ ಹೋರಾಟ ಮಾಡಿದಾರ. ಅವ್ರ ದುರ್ದೈವ ಎಂತದು ಅಂತಂದ್ರೆ ಅವ್ರು ಇಡೀ ಜೀವನವನ್ನೇ ರೈತ ಸಂಘದ ಪರವಾಗಿ ಹೋರಾಟ ಮಾಡಲಿಕ್ಕೆ ಮುಡುಪಿಟ್ಟಿದ್ದಾರೆ. ಅಂಥವ್ರು ಇವತ್ತು ನಿಮ್ಮ ಊರಿಗೆ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಅವ್ರು ಯಾವ ಸ್ಥಿತಿ ಒಳಗೆ ಬಂದಾರ ಗೊತ್ತಿಲ್ಲ ನಿಮಗೆ. ಮೊನ್ನೆ ಇದೇ ರೈತ ಹೋರಾಟಕ್ಕೆ ದಿಲ್ಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಯ್ತು. ಆ ಆಕ್ಸಿಡೆಂಟ್ ಆದ್ರೆ ಅವ್ರ ಸ್ವಾಭಿಮಾನಿ ಅಂತ ಅದು ನಿಮಗೆ ಗೊತ್ತಿಲ್ಲ. ಸರ್ಕಾರಿ ದವಾಖಾನೆಯಲ್ಲಿ ಇವತ್ತು ಅವರು ಟ್ರೀಟ್ಮೆಂಟ್ ತಗೊಂಡ್ರು. ನಾವು ಸ್ವತಃ ಹೋಗಿ ಹೇಳಿದ್ವಿ, ಸರ್ಕಾರದಿಂದ ಏನೂ ತಾವು ಬಯಸ್ಬೇಡ್ರಿ, ನಾವು ಮಾಡ್ತೀವಿ ಅಂದ್ರೆ ನಿಮ್ಮ ಹಣ ನಮಗೆ ಬೇಡ ಅಂದಿರ್ತಕ್ಕಂಥ ನಾಯಕರು ಯಾರಾದ್ರೂ ಇದ್ರೆ ಅದು ಶಾಂತಕುಮಾರ್ ಅವರು. ಅವರನ್ನ ಕಂಡು ಮುಖ್ಯಮಂತ್ರಿಗಳು ಸ್ಪೆಷಲ್ ಹೆಲಿಕಾಪ್ಟರ್ ಮಾಡಿ ನೀವು ಇವತ್ತು ಆರೋಗ್ಯವಂತರಾಗಬೇಕು, ನಮ್ಮ ಮಾರ್ಗದರ್ಶನ ಮಾಡ್ಬೇಕಂತ ಹೇಳಿ ಅವರು ಕಂಬನಿ ಮಿಡಿದವರು. ಅಂಥವ್ರು ಇವತ್ತು ಹೋರಾಟಕ್ಕೆ ಬಂದಾರ. ಅವರಿಗೆ ಶಕ್ತಿ ತುಂಬತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಈ ಸಂದರ್ಭದಲ್ಲಿ ಚುನ್ನಪ್ಪ ಪೂಜಾರಿ ಅವರು, ಶಶಿಕಾಂತ್ ಗುರೂಜಿ ಅವರು ಅಂತೇಳಿ ನಾನು ಹೇಳಬೇಕಾಗ್ತದೆ. ಅವ್ರು ಇರದೆ ಹೋಗಿದ್ರೆ ಇಲ್ಲಿ ನಾನು ಬರ್ತಿರ್ಲಿಲ್ಲ. ನಾ ಬಂದೆ, ಬರುದ್ರಾಗ ನಾನು ನೋಡಿದೆ, ನಾ ಮನುಷ್ಯ ಆದಂಗೆ ಇತ್ತಿದ್ದೀನಿ, ನನಗೆ ಹೆಣ ಮಾಡಿದ್ರಿ ನೀವು. ಇರ್ಬೋದಂದ್ವಿ ನಾವು, ಏನ್ ನಮಗೆ ನಾ ಇನ್ನ ಜೀವಂತ ಅದೀನಿ ಅಂತ ಹೇಳಕ್ ಬಂದಿದ್ದು, ಹೇಳಕ್ಕೂ ಕೊಡ್ಲಿಲ್ಲ ನೀವು ಅವತ್ತು. ಇದೆಲ್ಲ ನಡೀದು, ಇದನ್ನು ಬಹಳ ಗಣನೆಗೆ ಇಟ್ಕೋಬಾರ್ದು. ಯಾಕಂದ್ರೆ ನೀವು ನನಗೆ ಹೆಣ ಮಾಡಿದ್ರೆ ಸರ್ಕಾರ ಹೆಣ ಆಗ್ತಿತ್ತು. ಎಲ್ಲರೂ ನಾವು ಎಚ್ಚೆತ್ಕೊಂಡ್ವಿ. ನಾನು ಅವಾಗ ಅಂದೆ, ನೋಡ್ರು ವಿಜೇಂದ್ರನ್ ಎಂತ ನಶೀಬದ, ಅವ ಬರ್ಡೇ ಮಾಡ್ಕೊಂಡು ಹೋದಾನ, ಡೆತ್ ಡೇ ಮಾಡ್ಕೊಂಡು ಅದು ಒಂದು ಸಮಯ. ಅವ್ರ ಹಣೆ ಬಾರದಾಗ ಬರ್ಡೇ ಬರ್ದಿತ್ತು, ನಮ್ಮ ಹಣೆ ಬಾರದಾಗ ಡೆತ್ ಡೇ ಬರ್ದಿತ್ತು ಅಂದ್ರೆ ಯಾರು ಏನ್ ಮಾಡ್ತಾರೆ? ಅದು ಹಿಂದಿ ಒಳಗೊಂದು ಗಾದಿ ಮಾತದ, ಖುದಾಮ ಇರ್ಬಾಂತು ಗದಾ ಪೈಲ್ವಾನ್ ಅಂತ. ಅವ್ರ ಹಣೆ ಬಾರ್ನಾಗ ಹಂಗೆ ಬರ್ದ. ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರಕಾಶ್ ನಾಯ್ಕರು ಅವರು ಬಹಳ ದೊಡ್ಡ ಹೋರಾಟಗಾರ. ನನ್ನ ಜೋಡಿ ಒಂದು 10 ಸರ್ತಿ ಜಗಳಾಡ್ಯಾರಿ. ಹೀಗೆ ನಾ ಯಾವಾಗ ಈ ಖಾತೆ ನನ್ನ ಕೈ ಬಿಡ್ತದೆ, ಯಾವಾಗ ಅವ್ರು ನನ್ನ ಜೋಡಿ ಜಗಳಾಡೋದು ಬಿಡ್ತಾರ. ಯಾಕಂದ್ರೆ ಅಂತ ಎಲ್ಲ ಹೋರಾಟಗಾರರು, ರವಿ ಕಿರಣ್ ಅವರು, ರಾಜು ಪವಾರ್ ಅವರು,
ಸುಬೇದಾರ್ ಅವರು, ವಿಶೇಷವಾಗಿ ನಾನು ಈರುವ ಅಧಿಕಾರಿಗಳಿಗೂ ಕೃತಜ್ಞತೆ ಸಲ್ಲಿಸಬೇಕು. ಅಕಸ್ಮಾತ್ ಜಿಲ್ಲಾ SP ಮತ್ತು ಜಿಲ್ಲಾ DC ಅವರು ಇರದೇ ಇದ್ರೆ ನಾನು ನಿಮಗೆ ವೇದಿಕೆನೇ, ಅವರಿಬ್ಬರು ಬಹಳ ನನಗೆ ಹೇಳಿದ್ರು ನೀವು ಅಲ್ಲಿ ಹೋಗತಕ್ಕದ್ದಲ್ಲ ಅಂತ ಹೇಳಿ. ನಾನು ಅವ್ರಿಗೆ ಭೇಟಿಯಾಗಕ್ಕೆ ಬಂದಿದ್ರಿ, ನೀವು ಅಲ್ಲಿ ಬಿಡದಿದ್ರೆ ನಾ ಅಲ್ಲಿ ಹೋಗ್ಲಾರ್ದು ಹೋಗುವುದೇ ಇಲ್ಲ, ನೀವೇನ್ ಮಾಡ್ತೀರಿ ಮಾಡ್ರಿ ಅಂದೆ. ಅವ್ರಿಗೂ ಚಿಂತೆ ಆಯ್ತು, ಯಾಕಂದ್ರೆ ನೀವು ಅಷ್ಟು ಆ ವೀರಾವೇಶದಲ್ಲಿ ಇದ್ರೆ ಅವತ್ತು. ಇದು ಸ್ವಾಭಾವಿಕ. ಯಾಕಂತಂದ್ರೆ ಈ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತನ ತಾಳ್ಮೆಯನ್ನು ನಾವು ಎಂದೂ ಪರಿಶೀಲನೆ ಮಾಡಬಾರ್ದು. ಈ ದೇಶ ಒಂದು ಕಾಲದಲ್ಲಿ ಬರೇ 35 ಕೋಟಿ ಜನ ಇದ್ವಿ ನಾವು. ಸ್ವಾತಂತ್ರ್ಯ ಸಿಕ್ಕ 2 ಹೊತ್ತಿನ ಅನ್ನ ನಮಗೆ ಹಾಕ್ಲಿಕ್ಕೆ ಆಗ್ತಿದ್ದಿಲ್ಲ. ಯಾಕಂದ್ರೆ ನಾವು ಮೆಕ್ಸಿಕನ್ ಗೋಧಿ ತರಿಸ್ತಿದ್ವಿ, ದೋತ್ರ ಅಂಗಿ ನಾವು ಬೇರೆ ರಾಜ್ಯದಿಂದ ತರಿಸ್ತಿದ್ವಿ, ಉಳ್ಳು ಎಣ್ಣೆ ಉಂಬಾ ಎಣ್ಣೆ ಅಂತಿರಲ್ಲ ಅದು ಬೇರೆ ರಾಷ್ಟ್ರದಿಂದ ಇವತ್ತು ತರಿಸ್ತೀವಿ, ಪೆಟ್ರೋಲು ತರಿಸ್ತೀವಿ, ಅದನ್ನು ತರಿಸ್ತೀವಿ. ಆದ್ರೆ ಅವತ್ತು ನಿಜವಾಗ್ಲೂ ಕಿಸಾನ್ ಅಂತ ಮಹಾತ್ಮ ಯಾರಾದ್ರಿದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಂತ ಹೇಳಿ ಹೇಳ್ತಾರೆ. ಅವರು ದೇಶದ ಜನ ಒಂದೊತ್ತು ಉಪವಾಸ ಬೀಳ್ತಾರಂದ್ರೆ ನಾನು ಉಪವಾಸ ಇರ್ಬೇಕಂತ ಹೇಳಿ ಪ್ರಯತ್ನ ಮಾಡಿದ್ವಿ. ಅವಾಗ ನಮಗೆ ಅರಿವಾಯ್ತು, ನಾವು ಎರಡು ಹೊತ್ತು ಊಟ ಮಾಡ್ಬೇಕಾದ್ರೆ ರೈತ ಸುದೈವ ಎಂತದಂದ್ರೆ 35 ಕೋಟಿ ಅಲ್ಲ, ಈ ದೇಶದ 140 ಕೋಟಿ ಜನರಿಗೆ 2 ತಿಂಗಳು ಕುಂಡ್ರಿಸಿ ಅನ್ನ ಹಾಕ್ತಕ್ಕಂಥ ಶಕ್ತಿ ಯಾರಿಗಾದ್ರಿದೆ ಅದು ರೈತನಿಗೆ ಮಾತ್ರ ಇದೆ ಅಂತೇಳಿ ಹೇಳ್ತಾರೆ. ಇವತ್ತು 140 ಕೋಟಿ ಜನರು ಕುಂತು 2 ತಿಂಗಳು ತಿನ್ಬಹುದು ಅಷ್ಟು ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಭಗವಂತ ನಮ್ಮ ರೈತರಿಗೆ ಕೊಟ್ಟಿದ್ದಾರೆ. ಇದು ನಮ್ಮ ಸುದೈವ. ಈ ಸಂದರ್ಭದಲ್ಲಿ DC ಅವರಿಗೆ, SP ಅವರಿಗೆ ನಾನು ಸಲ್ಲಿಸಬೇಕು. ಯಾಕಂದ್ರೆ ಈ ಆಂದೋಲನ ಚಿನ್ನಪ್ಪಣ್ಣ ಹೋರಾಟ ಅಂತ ಹೇಳಿದ ಇದು ಆಂದೋಲನ ಆಗ್ಬಿಟ್ಟಿತ್ತು. ಆಂದೋಲನ ಬರೇ ಗುರ್ಲಾಪುರ್ ಕ್ರಾಸ್ನಾಗ ಆಗಿದ್ರು ನಾವು ತಳ್ಕೋತಿದ್ವಿ. ಆದ್ರೆ ಇದು ರಾಜ್ಯವ್ಯಾಪಿ ಹಕ್ಕು, ರಾಜ್ಯವ್ಯಾಪಿ ಹಕ್ಕು. ನಮಗ ಅವಾಗ ಬಿಟ್ರೆ ಇದು ರಾಜ್ಯ ಅಲ್ಲ ದೇಶನೇ ಕಿತ್ಕೊಂಡು ಹೋಗ್ತದ ಅನ್ನುವಂತ ಸ್ಥಿತಿಗೆ ತಂದಿದ್ರಿ. ನಾನು 7 ದಿವಸ ತಡ ಮಾಡಿದ್ರು ಕೂಡ ನಾವು ಏನ್ ಮಾಡಿದ್ವಿ, ನಮ್ಮಲ್ಲಿ ಒಂದು ವ್ಯವಸ್ಥೆ ಅದ. ಏನಪ್ಪಾ ಅಂತಂದ್ರೆ ಮುಖ್ಯಮಂತ್ರಿಗಳು ಎಲ್ಲರ ಮೇಲೆ ಇರ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ತೆಳಗಿರ್ತಾರೆ, ನಾವು ರಾಜ್ಯ ಸಚಿವರು. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರದ ಸಮಸ್ಯೆ ಇರ್ತಾವ. ಇಲ್ಲಿ ಒಂದ್ ಸ್ವಲ್ಪ ನಿಮ್ಮ ಜಿಲ್ಲೆಯವ್ರ ಬಗೆಹರಿಸ್ಕೋತಾರ, ಸ್ವಲ್ಪ ನಾನು ಬಿಟ್ಟು ತಡ ಮಾಡಿ ಬಂದಿದ್ದಕ್ಕೆ ತಮ್ಮಲ್ಲಿ ಮತ್ತೊಮ್ಮೆ ಕ್ಷಮೆಯನ್ನ ಕೇಳುತ್ತೀನಿ. ಇದು ಒಂದ್ ಸ್ವಲ್ಪ ನಮ್ಮಿಂದ ಲೋಪ ಆಗ್ಯದೆ. ಆದ್ರೆ ತಡ ಆದ್ರೂ ಕೂಡ ದೇರುವ ಮಗರ್ ದುರುಸ್ತಾಯ. ಇದು ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಇವತ್ತು ತಡ ಆದ್ರೂ ಕೂಡ ನಾನ್ ಚುನ್ನಪ್ಪಣ್ಣವ್ರಿಗೆ, ಶಶಿಕಾಂತ್ ಗುರೂಜಿ ಅವರಿಗೆ ಬರೇ ಮಾತು ಕೊಟ್ಟಿದ್ದ 50 ರೂಪಾಯಿ. 50 ರೂಪಾಯಿ ಯಾಕಂದ್ರೆ ನನಗೆ ಮುಖ್ಯಮಂತ್ರಿಗಳು 1 ಪೈಸಾ ಕೊಡಕ್ ಆಗಲ್ಲಪ್ಪ, ಹಿಂದೆ ನಿಮ್ ಪ್ರಕಾಶ್ ಹುಕ್ಕೇರಿ ಅವರೇ ಕೊಟ್ಟು ನನಗೆ 1700 ಕೋಟಿ ಟೊಪಿಗೆ ಹಾಕಿ ಹೋಗ್ಯಾರ ಅಂತ ಹೇಳಿದ್ರು. ಅವರು ಇಲ್ಲಿ ಬಂದ್ ಹೋಗ್ಯಾರ ಕಾಣ್ತೇವೆ. ಈ ಸರ್ತಿನೂ ಕೊಡ್ಬೇಕಂತ ನನ್ನ ಹೆಸರೇ ತಗೊಂಡು ಭಾಷಣ ಮಾಡೋಗ್ಯಾರ ಅವ್ರು ಚಿಕ್ಕೋಡೆ. ನಾನು ಅವ್ರು ಹೇಳಿದ್ ತಪ್ಪಲ್ಲ, ರಾಜ್ಯ ಸರ್ಕಾರರೇ ಕೊಡ್ಲಿ, ಕೇಂದ್ರ ಸರ್ಕಾರರೇ ಕೊಡ್ಲಿ, ಆದ್ರೆ ರಾಜ್ಯ ಕೇಂದ್ರ ಇಬ್ರು ಕೂಡಿ ಕೊಟ್ರ. ಈಗ ನಮ್ಮ ಮುಖ್ಯಮಂತ್ರಿಗಳು ನಿಮ್ಮೆಲ್ಲರ ಒತ್ತಾಸೆ ಮೇರೆಗೆ ಮೊದಲು 50 ರೂಪಾಯಿಗೆ ಒಪ್ಪಿದ್ರು. ಯಾಕೆ 50 ರೂಪಾಯಿಗೆ ಒಪ್ಪಿದ್ರು ಅಂದ್ರೆ 200 ರೂಪಾಯಿ ಇವರೇ ಇಬ್ರು ಗುರುಗಳು ಒಬ್ಬನ್ 100 ಹೊಡ್ಕೊಂಡ್ ಬಂದಾರ. ಇಲ್ಲಿ ಅವ್ರು 200 ಹೊಡ್ಕೊಂಡ್ ಬಂದ ಮೇಲೆ ನಾವು ಒಂದು 50 ಕೊಟ್ರೆ ಸಮಾಧಾನ ಆಗ್ತೀರಿ ಅಂತ ಹೇಳಿ ನಾನು ತಿಳಿದಿದ್ದೆ. ಆದ್ರೆ ಶಶಿಕಾಂತ್ ಗುರೂಜಿ ಅವರು ಹೇಳಿದ್ರು, ಚುನ್ನಪ್ಪಣ್ಣ ಅಂತೂ ನೀ ಅಲ್ಲಿಗೆ ಬಂದೆ ಅಂದ್ರೆ ನೋಡಿ ಇಂದ್ರಾಗಡೆ ಅಂತಂದ್ರೆ ನಾನು ಏನ್ ಮಾಡ್ಲಿ ಚುನ್ನಪ್ಪಣ್ಣ ಹೇಳ್ರಿ, ಹಿಂಗ ಅನ್ನಾಕತ್ತಾರ ಮುಖ್ಯಮಂತ್ರಿ ಅವರು.
ಕಡೆಗೆ ಮುಖ್ಯಮಂತ್ರಿಗಳು ಇಡೀ ರಾಜ್ಯದ ರೈತರಿಗೆ, ಕರ್ನಾಟಕದ ಚಾಮರಾಜನಗರದ್ದು ಬೀದರ್ವರೆಗೆ ಎಲ್ಲರಿಗೆ 600 ಕೋಟಿ ಕೊಡಿಸ್ತಾ ಇದ್ದಾರೆ. ಅವ್ರಿಗೆ ನೀವು ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ. ಇಷ್ಟೊಂದು ಪ್ರಯತ್ನ ನಾವು ಮಾಡಿದ್ದೀವಿ. ಇವತ್ತು ನಾನು ಬಿಜಾಪುರದವ್ರು ಇರ್ಬೋದು, ಬೀದರ್ದವ್ರು ಇರ್ಬೋದು, ಬಾಗಲಕೋಟದವ್ರು ಇರ್ಬೋದು, ಅವರೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಾವು ಅಕ್ರಾಸ್ ದಿ ಸ್ಟೇಟ್ ಯಾರೇ ಕಬ್ಬು ಬೆಳೆಗಾರಿದ್ದಾರೆ ಅವ್ರು ಒಂದು ಟನ್ನಿಗೆ 100 ರೂಪಾಯಿ ನಾವು ಕೊಡ್ತಾ ಇದ್ದೀವಿ. ಇದನ್ನ ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ, ಈ ಸರ್ತಿ ಸಂಕಷ್ಟದಲ್ಲಿದ್ದಾರೆ ರೈತರು. ಏನೇ ಬೆಳೆದ್ರು ಕೂಡ ಅವರು ಬದುಕು ಹಸನಾಗಿಲ್ಲ. ಅವ್ರು ಮೆಕ್ಕೆಜೋಳ ಬೆಳೆದ್ರು ಉಪಯೋಗ ಆಗಿಲ್ಲ, ಹೆಸರು ಬೆಳೆದ್ರು ಉಪಯೋಗ ಆಗಿಲ್ಲ, ಉದ್ದು ಬೆಳೆದ್ರು ಉಪಯೋಗ ಆಗಿಲ್ಲ. ಏನಾರೆ ಒಂದು ಉಳಿದಿದ್ರೆ ಕಬ್ಬೆ ಉಳಿದಿತ್ತು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಆ ಆದೇಶದ ಪ್ರತಿಯನ್ನ ನಮ್ಮ ಅಗ್ರಿಕಲ್ಚರ್ ಕಮಿಷನರ್ ಅವರು, DC ಅವರು ಮುಖ್ಯಮಂತ್ರಿಗಳು ಕೊಟ್ಟಿದ್ದ ಕಾಪಿ ನಿಮ್ ಕೈಯಾಗ ಕೊಟ್ಟು ಹೋಗ್ತಾ ಇದ್ದೀನಿ. ಇದು ನನ್ನ ಕರ್ತವ್ಯ. ಈ ಕರ್ತವ್ಯಕ್ಕೆ ಅನುಗುಣವಾಗಿ ನಾ ಕೊಟ್ಟು ಮಾತು ಉಳಿಸ್ಕೊಂಡಿದ್ದೀನಿ. ನಾ ಆ ಕಡೆ ಬರ್ತೀನಿ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ